ಹಾಯ್ ಹಲೋ ನಮಸ್ಕಾರ. ಬ್ಯೂಟಿಫುಲ್ ಅಡುಗೆ ಮನೆಗೆ ಸುಸ್ವಾಗತ. ಇವತ್ತು ನಾನು ಬೇಕ್ರಿಯಲ್ಲಿ ಮಾಡುವಂಥ ಒಂದು ಸ್ವೀಟ್ ಮಿಲೆಟ್ ಲಡ್ಡು ಪೌಡ್ರನ್ನ ಬಳಸಿ ಮಾಡ್ತಾಯಿದ್ದೀನಿ. ನೋಡೋದಕ್ಕೆ ಸೇಮ್ ಬೇಕ್ರಿಯಲ್ಲಿ ತಂದಿರುವಂಥ ಸ್ವೀಟ್ ಥರನೇ ಇರುತ್ತೆ, ಜೊತೆಗೆ ಪ್ರಾಪರ್ ಟೇಸ್ಟ್ ಕೂಡ ಅದೇ ಥರ ಇರುತ್ತೆ. ಜಸ್ಟ್ ಮಿಲೆಟ್ ಲಡ್ಡು ಪೌಡರ್ನ ಬಳಸಿ ಮಾಡೋ ಈ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ನೋಡೋಣವಾ? ಅದಕ್ಕಿಂತ ಮೊದಲು ಯಾರೆಲ್ಲ ಇದೀ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತುಂಬ ಈಸಿಯಾಗಿ ಮಾಡುವಂಥ ಈ ರೆಸಿಪಿನ ಸ್ಟಾರ್ಟ್ ಮಾಡೋಣವಾ? ಹಾಗಾದರೆ ಬನ್ನಿ ಶುರು ಮಾಡೋಣ. ಮೊದಲಿಗೆ ಮಿಲೆಟ್ ಲಡ್ಡು ಪೌಡ್ರಲ್ಲಿ ಏನೆಲ್ಲ ಇದೆ ಅಂತ ನೋಡ್ಕೊಂಬರೋಣ. ಇದು 3 ವರ್ಷದಿಂದ 6 ವರ್ಷದ ಮಕ್ಕಳಿಗೆ ಬೆಳಗಿನ ತಿಂಡಿಗಾಗಿ ಇದನ್ನು ಕೊಡ್ತಾರೆ. ಜೊತೆಗೆ ಗರ್ಭಿಣಿಯರಿಗೆ, ಬಾಣಂತಿಯರಿಗೂ ಕೂಡ ಮಿಲೆಟ್ ಲಡ್ಡು ಪೌಡ್ರನ್ನ ಬಳಸೋದಕ್ಕೆ ಕೊಡ್ತಾರೆ. ಹಾಗಾದರೆ ಈ ರೆಸಿಪಿಲಿ ಏನೇನಿದೆ ಅಂತ ನೋಡೋದಾದರೆ, ಇದನ್ನು ತಯಾರಿಸೋದಕ್ಕೆ ಏನೇನು ಹಾಕಿರ್ತಾರೆ ಅಂತ ನೋಡ್ಕೊಂಬರೋಣ. ಇದರಲ್ಲಿ ಸೋಯಾ, ಬೆಲ್ಲ, ಗೋಧಿ, ಒರಟಾದ ಧಾನ್ಯಗಳು, ಇನ್ನಿತರೆ ಪ್ರಾಡಕ್ಟ್ಸ್ನ ಬಳಸಿರ್ತಾರೆ. ಇದರಲ್ಲಿ ವಿಟಮಿನ್ B2, ಹಾಗೆ ವಿಟಮಿನ್ B3, ಹಾಗೆ ವಿಟಮಿನ್ BA, ಪ್ರೋಟೀನ್, ಕಬ್ಬಿಣ, ಹಾಗೆ ಇನ್ನೂ ಹಲವಾರು ಆರೋಗ್ಯಕ್ಕೆ ಒಳ್ಳೆಯದಾಗುವಂಥ ನ್ಯೂಟ್ರಿಷನ್ ಪೌಡರ್ಗಳು ಕೂಡ ಇರುತ್ತೆ. ಬೇಕರಿಯಲ್ಲಿ ಸಿಗುವಂಥ ಇಂಥ ಪ್ರಾಪರ್ ಸ್ವೀಟನ್ನು ಮನೇಲೇ ಯಾವ ರೀತಿ ಮಾಡೋದು ಅಂತ ನೋಡೋಣವಾ? ಮಾಡಿದ ತಕ್ಷಣವೇ ಮಕ್ಕಳು ಇಷ್ಟಪಟ್ಟು ಇದನ್ನು ತಿನ್ನುವಂಥ ಈ ರೆಸಿಪಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ಬನ್ನಿ ಶುರು ಮಾಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ನ ತೊಗೊಂಡಿದ್ದೀನಿ. ಇದಕ್ಕೆ ಮಿಲೆಟ್ ಲಡ್ಡು ಪೌಡ್ರನ್ನ ಸುಮಾರು 2 ಕಪ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ನೀವು ಯಾವುದೇ ಕಪ್ ಸೈಜಲ್ಲಿ ತೊಗೊಂಡ್ರೂ ಕೂಡ ನಡೆಯುತ್ತೆ. ಇದಕ್ಕೆ ಸ್ವಲ್ಪ ಹಾಲನ್ನು ಕೂಡ ಹಾಕೋತಾ ಇದ್ದೀನಿ. ನಾನಿಲ್ಲಿ ಒಂದು ಹನಿ ನೀರನ್ನು ಕೂಡ ಬಳಸ್ತಾ ಇಲ್ಲ, ಜಸ್ಟ್ ಹಾಲು ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಿದ್ದೀನಿ. ನೀವು ಸ್ವೀಟ್ ಕಡಿಮೆ ಅನ್ನೋರು ಸ್ವಲ್ಪ ಸಕ್ಕರೆ ಪೌಡ್ರ್ ಹಾಕ್ಕೋಬೋದು, ಆದರೆ ನಾನಿಲ್ಲಿ ಮಿಲೆಟ್ ಲಡ್ಡು ಪೌಡ್ರಲ್ಲಿ ಸ್ವೀಟ್ ಇರೋದ್ರಿಂದ ಎಕ್ಸ್ಟ್ರಾ ಸಕ್ಕರೆನ ಆ್ಯಡ್ ಮಾಡ್ತಿಲ್ಲ. ಜಸ್ಟ್ ಹಾಲು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಚಪಾತಿ ಹಿಟ್ಟಿನ ಹದಕ್ಕೆ ಈ ಲಡ್ಡು ಪೌಡ್ರ್ ಮಿಶ್ರಣ ರೆಡಿ ಆಗಬೇಕಾಗತ್ತೆ. ಅಂದರೆ ಅಷ್ಟು ತೆಳು ಬೇಡ, ಸ್ವಲ್ಪ ಗಟ್ಟಿಯಾಗಿ ಇರಲಿ. ಎಲ್ಲರ ಮನೇಲೂ ಈ ಥರದ ಒಂದು ಸ್ಪೂನ್ ಇದ್ದೇ ಇರುತ್ತೆ. ಸಕ್ಕರೆ ಅಥವಾ ಟೀ ಪುಡಿನ ಅಳತೆ ಮಾಡಿ ಹಾಕುವಂಥ ಇಂಥ ಸ್ಪೂನ್ ಇದ್ದರೆ ಬೆಸ್ಟ್. ಈ ಥರದ ಒಂದು ಸ್ಪೂನ್ನ ತಗೊಳ್ಳಿ. ನಾವು ಮೊದಲೇ ಕಲಸಿ ಇಟ್ಟಿರೋಂಥ ಲಡ್ಡು ಮಿಶ್ರಣವನ್ನು ಇದರೊಳಗೆ ಈ ಥರ ತುಂಬಿ ಪ್ರೆಸ್ ಮಾಡಿ, ಆಲ್ಮೋಸ್ಟ್ ಚೆನ್ನಾಗಿ ಗಟ್ಟಿಯಾಗಿ ಪ್ರೆಸ್ ಮಾಡಿದ್ರೆ ಇದು ಕಪ್ ಫುಲ್ ಆಗುತ್ತೆ. ಈ ಥರ ಸ್ಪೂನ್ ಫುಲ್ ಬರುತ್ತೆ. ಈ ಥರ ಬಂದಮೇಲೆ ಒಂದು ಪ್ಲೇಟ್ ಅಥವಾ ಯಾವುದಾದ್ರೂ ಒಂದು ಪಾತ್ರೆನ ತಗೊಳ್ಳಿ. ಆ ಪಾತ್ರೆಗೆ ಈ ಥರ ಹಾಕ್ಬಿಟ್ಟು ಟ್ಯಾಪ್ ಮಾಡಿ. ಈ ಥರ ನೀವು ಚೆನ್ನಾಗಿ ಎರಡು ಟ್ಯಾಪ್ ಮಾಡಿದ್ರೆ ನೋಡಿ ಈ ಥರ ಬರುತ್ತೆ. ಈಗ ನೋಡಿ ಪ್ರಾಪರಾಗಿ ಬೇಕ್ರಿಯಲ್ಲಿ ಸಿಗೋವಂಥ ಸ್ವೀಟ್ ಇಲ್ಲಿ ರೆಡಿಯಾಗಿದೆ. ನೋಡೋದಕ್ಕೆ ಹಾಫ್ ಲಡ್ಡು ಥರ ಕಾಣುತ್ತೆ. ಯಾರು ಕೂಡ ಇದನ್ನು ನೀವು ಕೊಟ್ಟಾಗ ಅಂಗನವಾಡಿ ಮಿಲೆಟ್ ಲಡ್ಡು ಪೌಡ್ರನ್ನ ಬಳಸಿ ಮಾಡಿರೋದಾ ಅಂತ ಕೇಳೋಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ರುಚಿಯಾಗಿ ಕೂಡ ಇರುತ್ತೆ, ಜೊತೆಗೆ ನೋಡೋದಕ್ಕೂ ಕೂಡ ಅಷ್ಟೇ ಲುಕ್ಕಿಂಗ್ ಕೂಡ ಇರುತ್ತೆ. ಈ ರೆಸಿಪಿನ ದಯವಿಟ್ಟು ಮನೇಲಿ ಟ್ರೈ ಮಾಡಿ, ಹೇಗೆ ಬಂತು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. ಜೊತೆಗೆ ಲೈಕ್, ಶೇರ್ ಮಾಡೋದನ್ನ ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಹೊಸ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ನಮ್ಮ ಬ್ಯೂಟಿಫುಲ್ ಅಡುಗೆ ಮನೆಯನ್ನು. ನಮಸ್ಕಾರ.